ಗೈಸ್ ಇಲ್ಲಿ ಗೈಸ್ ನಮ್ಮ ಪಪ್ಪನ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ನೋಡಿ ಗೈಸ್ ಅವ್ರ ಫಾರ್ಮ್ ಹೌಸು. ಗೈಸ್ ನೋಡಿ ಮರಿ. ಗೈಸ್ ನೋಡಿ ಇದು ರೇಷ್ಮೆ ಗಿಡ. ರೇಷ್ಮೆ ಗಿಡ ಅಲ್ಲ ಇದು. ಗೈಸ್ ನೋಡಿ ಇದೆ ರೇಷ್ಮೆ ಗಿಡ, ಸಿಲ್ಕ್ ವರ್ಮ್ ಗಿಡ ಅನ್ಕೊಂತೀನಿ. ಅವರೇ ನೋಡಿ ನಮ್ಮ ಪಪ್ಪನ ಫ್ರೆಂಡು ಕೃಷ್ಣಪ್ಪ ಅಂತ. ಗೈಸ್ ನೋಡಿ ಸರೌಂಡಿಂಗ್ ತೋರಿಸ್ತೀನಿ. ನಮ್ಮ ಪಪ್ಪನ ಚೈಲ್ಡ್ಹುಡ್ ಕ್ಲಾಸ್ಮೇಟ್ ಇವರು, ಬೆಸ್ಟ್ ಫ್ರೆಂಡು. ನಮ್ಮ ಪಪ್ಪ ಚಿಕ್ಕವರಿದ್ದಾಗ ಇವ್ರ ತೋಟದಲ್ಲಿ ಬಂದು ಎಳ್ನೀರೆಲ್ಲ ಕುಡ್ದಿದೆ ಅಂತ ಗೈಸ್. ಇಲ್ಲಿ ನೋಡಿ ರೇಷ್ಮೆ ಕಟ್ಟಿಂಗ್ ಮಿಷಿನ್, ರೇಷ್ಮೆ ಎಲೆಗಳನ್ನ ಕಟ್ ಮಾಡೋ ಮಿಷಿನ್ ಗೈಸ್. ಇದು ಫಾರ್ಮರ್ಸ್ ಮಾಡ್ಕೊಂಡಿದ್ದಾರೆ ಗೈಸ್ ನೋಡಿ. ಗೈಸ್ ನೋಡಿ ಇದೆ ರೇಷ್ಮೆ ಹುಳ. ವೈಟ್ ವೈಟ್ ಏನೇನು ಕಾಣಿಸ್ತಿದೆ ಎಲ್ಲ ರೇಷ್ಮೆ ಹುಳ ಗೈಸ್. ಬಂದಿಲ್ಲ, ಲಾಸ್ಟಿಗೆ ಬರುತ್ತೆ. ಇದು ಎಷ್ಟು ದಿವಸ ಬರುತ್ತೆ? ಇನ್ನೊಂದು 4 days ಇದೆ, 5 days ಇದೆ. ಎಷ್ಟು ದಿನ ಬರೋದು ಗೂಡು? ಒಂದು ಮಂತು ನೋಡಿ ಗೈಸ್ ಇಷ್ಟಿದೆ. 1 2 3 4 5 6 7 ಈಚೆಗೆ ಫುಲ್ ಕಡ್ಡಿಗಳು ಕಳುತ್ತೆ ಮೇಲ್ಗಡೆ. ಎಲೆ ಒಂದು ಸಿಗಲ್ಲ. ಊಟ ಬೇಕಲ್ಲ ಅವಕ್ಕೆ, ತಿಂತಾ ಇರುತ್ತೆ. ಇನ್ನು ನೆನೆ ಹಾಕಿರೋದೆಲ್ಲ ತಿಂದಿದೆ. ಅದು ಫುಲ್ ಕ್ಲಿಯರ್ ಮಾಡ್ಬೇಕಂದ್ರೆ ತಿಂಗಳು ನೋಡ್ಬೇಕು. ಸ್ಟೆಪ್ ಬೈ ಸ್ಟೆಪ್ ವಾರಕ್ಕೆ 3 ದಿನ 4 ದಿನಕ್ಕೋಸ್ಕರ ಮಾಡ್ಬೇಕು. ಈ ಹುಳನೇ ಮೊಟ್ಟೆ ಮಾಡ್ಕೊಳುತ್ತೆ, ಒಳಗಡೆ ಸೇರ್ಕೊಳ್ಳುತ್ತೆ. ಆ ಮೊಟ್ಟೆಯಿಂದ ರೇಷ್ಮೆ ತೆಗೆಯೋದು. ನಾ ಹಿಂಗೆಲ್ಲ ನೋಡಿರ್ಲಿಲ್ಲ ಕೃಷ್ಣಪ್ಪ. ಈ ಹುಳ ಹೆಂಗ್ ತರ್ತೀರಾ ಏನು? ತರ್ತೀವಿ. ಹೌದು. ಇದಕ್ಕೆ ಮೇಂಟೆನೆನ್ಸ್ ಅಂತ ಏನಿಲ್ಲ. ಮೇಂಟೆನೆನ್ಸ್ ಅಂದ್ರೆ ಸುಮ್ಮನೆ ಅಷ್ಟೇ. ಸುಮ್ಮನೆ ಮತ್ತೆ ಕೂಡಿಸ್ಬೇಕಾ? ಅದನ್ನ ಹೆಂಗ್ ದೊಡ್ಡದು ಮಾಡ್ತಾರೆ? ಹಿಂಗೆ ಇದಾಕಿ ಎಲೆ ಹಾಕಿನೇ ದೊಡ್ಡದು ಮಾಡೋದು ಹುಳಗಳನ್ನ. ಅದೆಲ್ಲ ಕಟ್ ಮಾಡಿ ಹಾಕ್ತೀವಿ, ಎಲ್ಲ ಖಾಲಿ ಮಾಡ್ತೀವಿ. ತಿಂದು ಹಿಂಗೆ ದಪ್ಪ ಆಗಿರೋದು. ಎಷ್ಟು ದಪ್ಪ ಕೊಡ್ಬೇಕು ಅಷ್ಟು ಪೈಸೆ ಬರುತ್ತೆ ನಮ್ಗೆ. ಗೈಸ್ ನೋಡಿ ಹಿಂಗೆ ಮಾಡೋದು, ಸಿಲ್ಕ್ ಹಿಂಗೆ ಮಾಡೋದು ಗೈಸ್. ಇವು ಹುಳ ಏನು ಸಾಯ್ತವ? ಏನು ಸಾಯಲ್ಲ ಯಾವನು? ಅಲ್ಲ ನೀನು ಬೆಳೆಸ್ಬೇಕಾದ್ರೆ ಏನಾದ್ರು ಸಾಯ್ತಾವ? ಹೌದಾ? ಈಗ ಆಯ್ತು, ಎಲ್ಲ ಗೂಡು ಕಟ್ಟದ್ಮೇಲೆ ಏನ್ ಮಾಡ್ತೀರಾ ಹುಳಗಳನ್ನ? ಮಾಡ್ತೀವಿ ಅದನ್ನ ಸಮೇತ. ಹುಳನೇ ಸಮೇತ ಒಟ್ನಲ್ಲಿ ಏನು ವೇಸ್ಟ್ ಇಲ್ಲ. ಎಷ್ಟು ತಂದಿದ್ದೀರಾ ಹುಳಗಳು ನೀವು? ಓನ್ಲಿ ಇನ್ವೆಸ್ಟ್ಮೆಂಟ್, ನೋ ವೇಸ್ಟ್. 500 600 1 kg ಸೈಜ್ ಬಂದ್ರೆ ಸೈಜ್ ಬರಲಿಲ್ಲ ಅಂದ್ರೆ 600 ಇದ್ದೀರಾ? ಗಾಳಿ ಏನು ಹೋಗ್ತಾನೆ? ಫಸ್ಟ್ ಪಿ ಸಿ. ಓಕೆ. ದೇವಸ್ಥಾನ ಇದೆ ನೋಡಿ. ಅಲ್ಲಿ ದೇವಸ್ಥಾನ ಇದೆ. ನಾವಲ್ಲಿ ಕೆಳಗಡೆ ಕೂತ್ಕೊಂಡು ಎಳ್ನೀರೆಲ್ಲ ಕುಡಿದೋದು ಅವಾಗ. ಇದಿಷ್ಟು ನಮ್ಮ ಪಪ್ಪನ ಫ್ರೆಂಡ್ದೇ ಸೈಟು. ಮದುವೆ ಮುಂದೆ ಓದ್ಬೇಕಾದ್ರೆ ನಾನು ತೋಟ.
ಇಲ್ಲಿಗೂ ಹಾಕ್ತಾರೆ, ಹಾಕಿದಾರಲ್ಲ. ಜೋಳ ಹಾಕಿದೆ. ದನಗಳಿಗೆ ಎಷ್ಟೊತ್ತು ಬಿಡ್ತೀರಾ ನೀರು? 30 ಜನ ಬರ್ತಿದ್ರೆ ನೀರು ಚಿಕ್ಕಪ್ಪ. ಗೈಸ್ ನೋಡಿ, ಈಗ ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ ನಮ್ಮ ಪಪ್ಪನ ಫ್ರೆಂಡ್ ತೋಟದಲ್ಲಿ. ಅಯ್ಯಪ್ಪ. ಹೌದಾ ಗೈಸ್ ನೋಡಿ ಹೆಂಗಿದೆ ವೆದರ್, ಸರೌಂಡಿಂಗ್ಸ್ ಎಲ್ಲ ಸಕ್ಕತ್ ಗ್ರೀನರಿ, ಚಿಕ್ಕಮಂಗ್ಳೂರು ಥರನೇ. ಎಳ್ನೀರು ಕುಡಿತೀವಿ ಈಗ. ಚಿಕ್ಕಪ್ಪ ಇದು ಗದ್ದೆ ಆಗ್ತದೆ, ನಾನು ಬಂದಿದ್ದಾಗಿದ್ದು. ಹ್ಞೂ ಅಂತೆ. ಆಮೇಲೆ ಲಾಸ್ಟಿಗೆ ಲೇಔಟ್ ಮಾಡೋಣ. ಗೈಸ್ ಇದು ಮುಂಚೆ ಕೆರೆ ಆಗಿತ್ತಂತೆ ಈ ಜಾಗ, ಇವಾಗ ಲೇಔಟ್ ಮಾಡಿದ್ದಾರೆ. ಕೆರೆ ಇದ್ದಿದ್ರೆ ಚೆನ್ನಾಗಿರೋದು. ಈ ಕಡೆ ಬನ್ನಿ. ಎತ್ಕೊಮ್ಮ. ಕೊಡ್ರಿ ಮಗನೇ ಕುಚ್ಕೊಳ್ಳೋದನ್ನ ಎಳ್ನೀರು. ಕಂಬ ನೆಟ್ಟಿದ್ದೀರಿ ನಗರಸಭೆ ಆಗಿತ್ತು, ಮಹಾನಗರ ಪಾಲಿಕೆ ಏನು ಸೇರಿಸಿಲ್ಲ, ನಗರಸಭೆ ಆಗಿತ್ತು. ಇದು ಜೋಳದ ಗಿಡ ಆಯಿತು ಗೈಸ್, ಇದು ಜೋಳದ ಗಿಡ. ಕಾಮನ್ ರಜಾ ನೀರುಗಳು ನೋಡಿ ಗೈಸ್ ಹೆಂಗೆ ಸ್ಪ್ರಿಂಕಲ್ ಆಗ್ತಿದೆ. ಹಾಂ, ನಾನು ಇದ್ರೆ ಹಾಕಬೇಕು. ರಜೆ ತಗೊಂಡು ಮನೆಯಿಂದ ಅವ್ರಿಗೆ ಬೇಜಾರು. ಹಿಂಗೆಲ್ಲರೂ ಹೊರಗಡೆ ಹೋದ್ರೆ ಮಾತ್ರ ಯೂಸ್ ಆಗೋದಿಲ್ಲ ಅಂದ್ರೆ ಗೈಸ್ ನಮ್ಮ ಪಪ್ಪನ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಿದ್ರದಕ್ಕೆ ನಮ್ಮನ್ನು ಬಿಟ್ಬಿಟ್ಟು ಹಂಗೆ ಹೋಗ್ತಾವ್ರೆ ಗೈಸ್ ನೋಡಿ. ಅಲ್ಲನಾ, ಅಯ್ಯೋ ಸಗಣಿ ತೊಳ್ತಾ ಇದೆ ಗೈಸ್ ಈಗ. ಹಾಂ, ಬಾ 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 ಬಾ. ಹ್ಞೂ ಗೈಸ್, ಇವನು ಅವ್ರ ಮಗ ಹೇಮಂತ್ ಅಂತ ನಮ್ಮ ಪಪ್ಪನ ಹೆಸರು ಇಟ್ಕೊಂಡಿದ್ದಾನೆ. ಗೈಸ್ ಮಳೆ ಅಲ್ಲ, ವಾಟರ್ ಸ್ಪ್ರಿಂಕಲ್ ಆಗ್ತಿದೆ.
ಸರಿ ಅಣ್ಣ ಬರ್ತೀವಿ. ಥ್ಯಾಂಕ್ಸ್ ಕಣ ಕೃಷ್ಣ ಬೆಳ್ನೀರು ಸೂಪರ್ ಆಗಿತ್ತು ಸರಿ